ವೀಕ್ಷಕರೇ ನಮಸ್ತೆ, BN TV ಕನ್ನಡಗೆ ಸ್ವಾಗತ. ಮಿಲನ ಪ್ರಕಾಶ್ ನಿರ್ದೇಶನದಲ್ಲಿ ದರ್ಶನ್ ನಟಿಸ್ತಾ ಇರುವಂತಹ ಸಿನಿಮಾ ಡೆವಿಲ್. ಸ್ವತಃ ಪ್ರಕಾಶ್ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ. ಒಂದು ವಾರ ಚಿತ್ರೀಕರಣದ ಬಳಿಕ ಸಿನಿಮಾ ಮುಂದುವರಿಯಲಿಲ್ಲ. ದರ್ಶನ್ ಕೈಗೆ ಪೆಟ್ಟಾಗಿ ಸಿನಿಮಾ ನಿಂತಿತ್ತು. ಮತ್ತೆ ಶೂಟಿಂಗ್ ಆರಂಭಿಸುವ ವೇಳೆ ರೇಣುಕಾಸ್ವಾಮಿ ಪ್ರಕರಣ ಬೆಳಕಿಗೆ ಬಂದಿತ್ತು. ಸದ್ಯ ಬೆನ್ನು ನೋವಿನಿಂದ ನಟ ದರ್ಶನ್ ಬಳಲುತ್ತಿದ್ದಾರೆ. ಹಾಗಾಗಿ ವಿಶ್ರಾಂತಿ ಪಡೆಯುತ್ತಿದ್ದು ಶೀಘ್ರದಲ್ಲೇ ಮತ್ತೆ ಡೆವಿಲ್ ಶೂಟಿಂಗ್ ಅಖಾಡಕ್ಕೆ ಇಳಿಯಲಿದ್ದಾರೆ. ಮುಂದಿನ ತಿಂಗಳು ಚಿತ್ರೀಕರಣ ಶುರುವಾಗಬಹುದು ಎನ್ನಲಾಗ್ತಾ ಇದೆ. ಇದೆಲ್ಲದರ ನಡುವೆ ದರ್ಶನ್ ಹುಟ್ಟುಹಬ್ಬ ಕೂಡ ಬರ್ತಿದೆ. ಆದರೆ ಈ ಬಾರಿ ಅಭಿಮಾನಿಗಳ ಜೊತೆ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಿಸಲ್ಲ ಎಂದು ದರ್ಶನ್ ಹೇಳಿದ್ದಾರೆ. ಇತ್ತೀಚೆಗೆ ವಿಡಿಯೋ ಮಾಡಿ ದರ್ಶನ್ ಅಭಿಮಾನಿಗಳಲ್ಲಿ ವಿಶೇಷ ಮನವಿ ಮಾಡಿದ್ರು. ಜೊತೆಗೆ ತಮ್ಮ ಸಿನಿಮಾಗಳ ಬಗ್ಗೆಯೂ ಸ್ಪಷ್ಟನೆ ನೀಡಿದ್ರು. ಈ ಬಾರಿ ಹುಟ್ಟುಹಬ್ಬಕ್ಕೆ ನಿಮ್ಮನ್ನ ಭೇಟಿ ಮಾಡಲು ಸಾಧ್ಯವಿಲ್ಲ, ಇದೊಂದು ಬಾರಿ ಸಹಕರಿಸಿ ಎಂದು ತಮ್ಮ ಸೆಲೆಬ್ರಿಟಿಗಳಲ್ಲಿ ದರ್ಶನ್ ಕೇಳಿಕೊಂಡಿದ್ರು. ಆದರೆ ಬರ್ತ್ಡೇ ಸಂದರ್ಭದಲ್ಲಿ ಡೆವಿಲ್ ಚಿತ್ರದ ಹೊಸ ಟೀಸರ್ ಉಡುಗೊರೆಯಾಗಿ ರಿಲೀಸ್ ಆಗಲಿದೆ. ಮೋಹನ್ ಬಿ ಕೆರೆ ಸ್ಟುಡಿಯೋದಲ್ಲಿ ಒಂದು ವಾರ ಆಕ್ಷನ್ ಸನ್ನಿವೇಶದಲ್ಲಿ ಚಿತ್ರೀಕರಣ ನಡೆದಿತ್ತು. ಅದೇ ಸನ್ನಿವೇಶ ಸೇರಿದಂತೆ ಜಬರ್ದಸ್ತ್ ಟೀಸರ್ ಕಟ್ ಮಾಡಲಾಗಿದೆ. ಅಜನೀಶ್ ಲೋಕನಾಥ್ BGM ಇದೆ. ಸಾರೇಗಮ ಮ್ಯೂಸಿಕ್ ಸಂಸ್ಥೆಗೆ ಡೆವಿಲ್ ಚಿತ್ರದ ಆಡಿಯೋ ರೈಟ್ಸ್ ಮಾರಾಟವಾಗಿದೆ. ಹಾಗಾಗಿ ಸಾರೇಗಮ ಯೂಟ್ಯೂಬ್ ಚಾನೆಲ್ನಲ್ಲಿ ಟೀಸರ್ ರಿಲೀಸ್ ಆಗಲಿದೆ. ನೆಚ್ಚಿನ ನಟನ ಹುಟ್ಟುಹಬ್ಬದ ದಿನ ಅವರನ್ನ ಭೇಟಿ ಮಾಡಿ ಕೈ ಕುಲುಕಿ ಶುಭಾಶಯ ಕೋರಲು ಸಾಧ್ಯವಾಗ್ತಾ ಇಲ್ಲ ಎಂದು ಅಭಿಮಾನಿಗಳು ಬೇಸರಗೊಂಡಿದ್ದಾರೆ. ಆದರೂ ಕೂಡ ದರ್ಶನ್ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲುತ್ತಿದ್ದು ಅದನ್ನು ಅಭಿಮಾನಿಗಳು ಅರ್ಥ ಮಾಡಿಕೊಂಡಿದ್ದಾರೆ. ಆ ದಿನ ಕೈಲಾದಷ್ಟು ಸಮಾಜಮುಖಿ ಕೆಲಸ ಮಾಡಲು ಮುಂದಾಗಿದ್ದಾರೆ. ಅದೆಲ್ಲದರ ಜೊತೆಗೆ ಡೆವಿಲ್ ಚಿತ್ರದ ಟೀಸರ್ ನೋಡಲು ಕಾತುರರಾಗಿದ್ದಾರೆ. ಇದೆಲ್ಲದರ ನಡುವೆ ಡೆವಿಲ್ ಚಿತ್ರದ ಟೈಟಲ್ ಕೊಂಚ ಬದಲಾಗಿದೆ. ಸದ್ಯ ಚಿತ್ರತಂಡ ಬಿಟ್ಟಿರುವ ಹೊಸ ಪೋಸ್ಟರ್ನಲ್ಲಿ ಅದು ಗೊತ್ತಾಗ್ತಾ ಇದೆ. ಈ ಮೊದಲು ಚಿತ್ರಕ್ಕೆ ಡೆವಿಲ್ ದಿ ಹೀರೋ ಎನ್ನುವ ಟೈಟಲ್ ಇತ್ತು. ಈಗ ಅದನ್ನು ದಿ ಡೆವಿಲ್ ಎಂದು ಬದಲಿಸಿರುವುದು ಗೊತ್ತಾಗ್ತಾ ಇದೆ. ಅರೆ, ಇದ್ದಕ್ಕಿದ್ದಂತೆ ಯಾಕೆ ಸಿನಿಮಾ ಟೈಟಲ್ ಬದಲಿಸಿ ಬಿಟ್ಟರು ಎಂದು ಅಚ್ಚರಿಗೊಂಡಿದ್ದಾರೆ ಅಭಿಮಾನಿಗಳು. ದಿ ಡೆವಿಲ್ ಚಿತ್ರದಲ್ಲಿ ರಚನಾ ರೈ ನಾಯಕಿಯಾಗಿ ನಟಿಸುತ್ತಿದ್ದಾರೆ. ಇನ್ನುಳಿದಂತೆ ಯಾರೆಲ್ಲ ನಟಿಸುತ್ತಿದ್ದಾರೆ ಎನ್ನುವ ಬಗ್ಗೆ ಖಚಿತ ಮಾಹಿತಿ ಹೊರಬಿದ್ದಿಲ್ಲ. ಇನ್ನು ಚಿತ್ರೀಕರಣ ಆರಂಭದ ಹಂತದಲ್ಲಿದೆ. ಹಾಗಾಗಿ ಮುಂದೆ ಒಬ್ಬೊಬ್ಬರಾಗಿ ತಂಡವನ್ನ ಸೇರಿಕೊಳ್ಳಲಿದ್ದಾರೆ. ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ದಿ ಡೆವಿಲ್ ಸಿನಿಮಾ ಮುಹೂರ್ತ ನಡೆದಿತ್ತು. ಬಳಿಕ ಕಾಟೇರ ಸಿನಿಮಾ ಬಂದು ಸಕ್ಸಸ್ ಕಂಡಿತ್ತು. ಕಳೆದ ವರ್ಷ ದರ್ಶನ್ ಹುಟ್ಟುಹಬ್ಬಕ್ಕೆ ಸ್ಪೆಷಲ್ ಪ್ರೋಮೋ ಶೂಟ್ ಮಾಡಿ ರಿಲೀಸ್ ಮಾಡಿದ್ರು. ಟೈಟಲ್ಗೆ ತಕ್ಕಂತೆ ಕೊಂಚ ನೆಗೆಟಿವ್ ಶೇಡ್ ಇರುವ ಪಾತ್ರದಲ್ಲಿ ದರ್ಶನ್ ನಟಿಸುತ್ತಿರುವಂತೆಯೇ ಕಾಣ್ತಾ ಇದೆ. ಈ ಹಿಂದೆ ಬಂದಿರುವ ಟೀಸರ್ ನಲ್ಲಿ ಕೂಡ ಅದು ಎದ್ದು ಕಾಣ್ತಿದೆ. ಆದರೆ ಸಿನಿಮಾ ಕಥೆ ಏನು, ದರ್ಶನ್ ಪಾತ್ರ ಏನು ಎನ್ನುವ ಬಗ್ಗೆ ಇನ್ನೂ ಮಾಹಿತಿ ಸಿಗಬೇಕಿದೆ.